ಈ ಬ್ಯಾಸ್ಗೆ ಏನೋ ಬಂದೇ ಬಿಡ್ತ್ರಿ. ಈ ಹಪ್ಪಳು ಕುರುಡ್ಗಿ ಸಂಡ್ಗಿ ಅಂತೆಲ್ಲ ಮಾಡಿ ಇಡ್ಬೇಕಲ್ರಿ, ಮತ್ತು ವರ್ಷ ಪೂರ್ತಿ ತಿನ್ಲಕ್ಕೆ ಬೇಕಾಗ್ತಾವಲ್ರಿ. ನಮಸ್ಕಾರ ರೀ. ಹಂಗಾದ್ರೆ ನಡೀರಿ ಮತ್ತು ಭಾಳ ಸರಳಾಗಿ ಯಾರು ಬೇಕಾದ್ರೂ ಮಾಡಂಗೆ ಈ ಆಲೂಗಡ್ಡೆ ಹಪ್ಪಳು ಹೆಂಗೆ ಮಾಡ್ಬೇಕಂತ ನೋಡ್ಕೊಂಬರಮ್ಮಂತ್ರಿ. ಆಲೂಗಡ್ಡೆ ಹಪ್ಪಳು ಅಂದ್ರೆ ನಮ್ಗೆ ಇಲ್ಲಿ ಆಲೂಗಡ್ಡೆ ಬೇಕಾಗ್ತಾವ್ರಿ. ನಾ ಇಲ್ಲಿ 1 ಕಿಲೋ ಆಲೂಗಡ್ಡೆ ತೊಗೊಂಡಿನ್ರಿ. ಆದರೆ 1 kg ಆಲೂಗಡ್ಡೆ ತೊಗೊಂಡು ಚಲೋ ತೊಳೆದು ಏನು ಮಾಡೀನಿ, ಕುದಿಸಿ ಸೊಪ್ಪಿ ಎಲ್ಲ ತೆಗೆದು ಇಟ್ಟೀನಿ. ನಾ ಇಲ್ಲಿ ನಿಮ್ಗೆ ಕಮ್ಮಿ ಕ್ವಾಂಟಿಟಿದಾಗ ತೋರಿಸ್ಲತ್ತೀನಿ ರೀ. ನೀವು ಅಷ್ಟೇ ಮಾಡಿರಿ. ಮೊದಲ ಕಮ್ಮಿ ಮಾಡ್ಕೊಂಡು ನೋಡಿರಿ, ಇಷ್ಟ ಆಗೈತಂದ್ರೆ ಜಾಸ್ತಿ ಮಾಡ್ಕೊರಿ. ಈಗ ನೋಡ್ರಿ ಪೂರ್ತಿ ಆರ್ಬೇಕ್ರಿ ಆಲೂಗಡ್ಡೆ. ಅವಾಗ ಹಿಂಗೆ ತುರಿಬೇಕಾಗ್ತದೆ. ನಾವು ತುರಿಯೋದು ಯಾಕಪ್ಪ ಅಂತಂದ್ರೆ ಗಂಟು ಇರಬಾರ್ದಂತ ತುರಿಬೇಕಾಗ್ತದೆ. ಇಲ್ಲ ನೀವು ಮ್ಯಾಶ್ ಮಾಡ್ಕೊತೀನಿ ಅಂದ್ರೆ ಮ್ಯಾಶ್ ಮಾಡ್ಕೊಂಡ್ರೂ ನಡೀತದೆ. ನೋಡ್ರಿ ಎಲ್ಲ ತುರಿದು ಇಟ್ಟೇನ್ರಿ. ಬಿಸಿದು ಮಾಡ್ಕೊಳಕ್ಕೆ ಹೋದ್ರಿ ಅಂತಂದ್ರೆ ಜಿಗಟ್ ಆಗ್ತದ್ರಿ. ಹೀಗಾಗಿ ಆರಣನೇ ಈ ಥರ ಮಾಡ್ಕೊರಿ. ಈಗ ಇದ್ರಾಗ ನೋಡ್ರಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೇನ್ರಿ. ಹಾಗೆ 1 ಚಮಚ ಜೀರಿಗೆ ಹಾಕ್ಲತ್ತೀನಿ ರೀ. ಮತ್ತು ಸ್ವಲ್ಪ ಫ್ಲೇವರ್ಸ್ ಎಲ್ಲ ಏನು ಮಾಡ್ತೀನಿ ರೀ, ಇಲ್ಲಿ ಚಿಲ್ಲಿ ಫ್ಲೇಕ್ಸು ಹಾಕ್ಲತ್ತೀನಿ ರೀ. ಇಷ್ಟ ಇದ್ರೆ ಹಾಕ್ರಿ, ಇಲ್ಲ ಅಂದ್ರೆ ಬಿಟ್ಬಿಡ್ರಿ ನಡೀತದೆ. ಮತ್ತು ಸ್ವಲ್ಪ ಇಲ್ಲಿ ಹಿಂಗೆ ಹಾಕೊಲತ್ತೀನಿ ರೀ. ಇಲ್ಲ ನಿಮಗೆ ಇಷ್ಟ ಇದ್ರೆ ಏನು ಮಾಡಿರಿ, ಒಂದಿಷ್ಟು ಕರಿಬೇವು ಕೊತ್ತಂಬರಿನೂ ಸಣ್ಣ ಹೋಳಿನೂ ಹಾಕೋಬೋದು, ನಡೀತದೆ. ಈಗೇನು ರೀ ಎಲ್ಲ ನಾವೀಗ ಕಲಿಸ್ಬೇಕಾಗ್ತದೆ. ಅಂದ್ರೆ ನಾವು ಹಾಕಿದ್ದು ಮಸಾಲೆಗಳೇನವಲ್ರಿ, ಅವು ಈ ಆಲೂಗಡ್ಡೆದಾಗ ಚಂದ ಮಿಕ್ಸ್ ಆಗ್ಬೇಕ್ರಿ. ಅಲ್ಲಿಂದ ತನಕ ನಾವು ಹಿಂಗೆ ಮಿಕ್ಸ್ ಮಾಡ್ಕೋತಾ ಹೋಗ್ಬೇಕಾಗ್ತದೆ. ನೋಡ್ರಿ ಇದು ಕೆಡ ಚಾನ್ಸೇ ಇಲ್ಲರಿ. ನೀವು ಹೆಂಗೆ ಆಲೂಗಡ್ಡೆ ಕುದಿಸ್ರೂ ಹಪ್ಪಳಂತೂ ಮಸ್ತ್ ಬರ್ತಾವ್ರಿ. ಈಗ ನೋಡ್ರಿ ನಿಮ್ಗೆ ಹಪ್ಪಳು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಈ ಉಳ್ಳಿಗಳು ಮಾಡ್ಕೋಬೇಕಾಗ್ತದೆ. ಸ್ವಲ್ಪ ಕೈಗೆ ಎಣ್ಣೆ ಒರೆಸ್ಕೊಂಡು ನಾ ಇಲ್ಲಿ ಸಣ್ಣ ಉಳ್ಳಿಗಳು ಮಾಡಿ ಇಟ್ಕೋತೀನಿ ರೀ. ನಾನು ಭಾಳ ದೊಡ್ಡನು ಮಾಡತ್ತಿಲ್ಲ, ಇಲ್ಲಿ ಮೀಡಿಯಮ್ ಸೈಜ್ ಹಪ್ಪಳ ಮಾಡೋದದ ರೀ ನನಗೆ. ಹೀಗಾಗಿ ನಾನು ಮೀಡಿಯಮ್ ಸೈಜ್ ಉಳ್ಳಿಗಳು ಮಾಡಿ ಇಟ್ಬಿಡ್ತೀನಿ. ಅಂದರೆ ಎಲ್ಲ ಒಂದೇ ಸಲ ಮಾಡಿಟ್ಕೊಂಡ್ರೂ ನಡೀತದ. ಈಗ ನೋಡ್ರಿ ಬೇಕಾದ್ರೆ ಹಿಂಗೆ ಪ್ಲಾಸ್ಟಿಕ್ ಶೀಟ್ನು ತೊಗೋಬೋದ್ರಿ. ಇಲ್ಲ ನಿಂಬಲ್ಲಿ ಈ ಬಟರ್ ಪೇಪರು ಅಥವಾ ಈ ಈಕೋಬೇಕ್ ಪೇಪರು ಇದ್ದು ಅಂತಂದ್ರೆ ಅವನು ತೊಗೋಬೋದ್ರಿ. ಯಾವುದಾದ್ರೂ ನಡೀತದ. ಒಟ್ನಾಗ 2 ಬೇಕಾಗ್ತಾವ. ಪ್ಲಾಸ್ಟಿಕ್ ಶೀಟ್ ಇದ್ರೂ 2 ಬೇಕು, ಇವು ಪೇಪರ್ ಇದ್ರೂ 2 ಬೇಕಾಗ್ತವೆ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಒರೆಸ್ತೀನಂತ. ಎಣ್ಣೆ ಒರೆಸಿ ಏನು ಮಾಡ್ತೀನಪ್ಪ ಅಂತಂದ್ರೆ ಈಗ ಮಾಡಿಟ್ಟಿದ್ದು ಉಳ್ಳಿ ತಂದು ಇದ್ರ ಮೇಲೆ ಇಟ್ಬಿಡ್ತೀನಿ ರೀ. ಸ್ವಲ್ಪ ಕೈಲಿಂದ ಹಿಂಗೆ ಚಪುಟ್ ಮಾಡ್ಕೋತೀನಂತ. ಇದ್ರ ಮೇಲೆ ಈಗ ಇನ್ನೊಂದು ಪೇಪರು ಇಟ್ಬಿಡ್ತೀನಂತ. ಭಾಳ ಈಸಿ ಅದರಿ, ಲಟ್ಸೋದನ್ನು ಬೇಡ, ಏನೂ ಬೇಡ್ರಿ. ಹಿಂಗೆ ಒಂದು ಪ್ಲೇಟ್ ತೊಗೊಂಡು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಆಯ್ತು ನೋಡ್ರಿ. ಈವನ್ ಆಗಿ ಎಲ್ಲ ಕಡೆ ಹರಡ್ತದ್ರಿ. ನೋಡ್ರಿ ಮತ್ತೇನಾರ ನಿಮ್ಗೆ ಶೇಪ್ ಹಿಂಗೆ ಅನಿಸಿತಂದ್ರೆ ಕೈಲಿಂದ ಸ್ವಲ್ಪ ಹಿಂಗೆ ಬಡ್ದ್ರೂ ಸಾಕಾಗ್ತದ್ರಿ. ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ, ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬೋದ್ರಿ. ಭಾಳ ಈಸಿ ಅದ ರೀ. ಒಂದು ನೋಡ್ರಿ ಅರ್ಧ ನಿಮಿಷಿಗೆ ಒಂದೊಂದು ಹಪ್ಪಳು ಮಾಡ್ಕೋಬೋದ್ರಿ. ಈಗೇನಪ್ಪ ಅಂತಂದ್ರೆ ನಾವೊಂದು ಇನ್ನೊಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಇವಕ್ಕೆ ಹಾಕೋತಾ ಹೋಗ್ತೀನಂತ. ನೋಡ್ರಿ ಎಷ್ಟು ಸರಳಾಗಿ ಬಂದುಬಿಡ್ತಾವಂತ ನಿಮಗೆ ಕಾಣಿಸ್ಲತ್ತಿರಬೇಕು. ಹಿಂಗೆ ಸಾವಕಾಶ ತೆಗ್ದ್ರೆ ಆಯ್ತು ರೀ. ಹಾಗೆ ನೋಡ್ರಿ ಈಗ ಉಳಿದಿವ್ನು ಎಲ್ಲ ಹಪ್ಪಳು ನಾನು ಮಾಡಿ ಇಟ್ಬಿಡ್ತೀನಂತ. ಸ್ವಲ್ಪ ಇವು ಒಣಗ್ಲಕ್ಕ ಟೈಮ್ ಹಿಡಿತದೆ. ಅಂದ್ರೆ ಡೈರೆಕ್ಟಾಗಿ ಬಿಸಿಲಾಗೇನು ಹಾಕೋದು ಬ್ಯಾಡ್ರಿ. ಮಾಡೋಣ ಏನು ಮಾಡ್ತೀನಪ್ಪ ಅಂತಂದ್ರೆ ನಾನು ಒಂದು 2-3 ತಾಸರ ಇಲ್ಲ ಜಾಸ್ತಿ ಆದ್ರೂ ನಡೀತದೆ ಈ ಫ್ಯಾನಿನ ಕೆಳಗೆ ಇಟ್ಬಿಡ್ತೀನಿ. ಅಂದರೆ ಸ್ವಲ್ಪ ಒಣಗ್ದು ಅಂದ್ರೆ ಒಂದು 50% ಒಣಗ್ದು ಅಂದ್ರೆ ಏನು ಮಾಡ್ಬೇಕ್ರಿ, ಬಿಸಿಲಾಗ ತೊಗೊಂಡು ಹೋಗಿ ಇಡಬೇಕಾಗ್ತದೆ. ಆವಾಗ ಚಲೋ ಬಿಸಿಲು ತಿಂದವು ಅಂದ್ರೆ ನಾವು ಇವಕ್ಕೆ ವರ್ಷ ಪೂರ್ತಿನೂ ಇಡ್ಬೋದ್ರಿ. ತೋರಿಸ್ತೀನಂತೀಗ ನೋಡ್ರಿ ಒಣಗಣ್ಣ ಹೆಂಗಾಗ್ಯಾವಂತ ಕಲರು. ನಮ್ಮದು ಹಪ್ಪಳಿಲಿ ರೆಡಿ ಆಗ್ಯಾವ್ರಿ. ಹಾಗಾದ್ರೆ ನೋಡಿರಲ್ರಿ, ಮತ್ತು ನೀವು ಒಂದು ಸಲ ಟ್ರೈ ಮಾಡಿರಿ. ಮತ್ತು ಹೆಂಗೆ ಅನ್ನಿಸ್ತಂತ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತು ಯಾರು ಹೊಸವರು ನಂದು UK ಸವಿರುಚಿ ಚಾನಲ್ ನೋಡತ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿರಿ. ಮತ್ತು ಹಿಂಗೆ ಚಲೋ ಒಣಗ್ದು ಅಂದ್ರೆ ಏನು ಮಾಡ್ಬೇಕ್ರಿ, ಬಿಸಿ ಎಣ್ಣೆಯಾಗ ಹಿಂಗೆ ಹಾಕಿ ಹಿಂಗೆ ತೆಗಿಬೇಕ್ರಿ. ಜಾಸ್ತಿ ಹೊತ್ತು ಒಳಗೆ ಇಟ್ಟೇವಂತಂದ್ರೆ ಏನಾಗ್ತಾವ್ರಿ, ಭಾಳ ಬಣ್ಣ ಕಪ್ಪಾಗ್ಬಿಡ್ತಾವೆ ಮತ್ತು ಕಹಿನೂ ಬಂದುಬಿಡ್ತಾವೆ. ಅದಕ್ಕೆ ಹಿಂಗೆ ತೆಗ್ದ್ರೆ ನಮ್ಮ ಹಪ್ಪಳಿಲಿ ರೆಡಿ ಆಗಿಬಿಡ್ತಾವ್ರಿ. ಹಾಗಾದ್ರೆ ಮತ್ತೆ ಸಿಗ್ತೀನಿ ರೀ ಮುಂದಿನ ವಿಡಿಯೋದಾಗ. ಥ್ಯಾಂಕ್ ಯು.